ಹಾಯ್ ಹಲೋ ನಮಸ್ಕಾರ. ಇವತ್ತೇನಪ್ಪಾ ಅಂತಂದ್ರ ಜವಾರಿ ತತ್ತಿ ಬಗ್ಗೆ ಮಾಹಿತಿ ಹೇಳಕ್ ಬಂದೀನಿ. ಏನಂತಂದ್ರ ಕೆಲವೊಂದಿಷ್ಟು ಮಂದಿ ಗುಟ್ಕ ತಿಂತಾರ, 5 ರೂಪಾಯಿಗೊಂದು. ನಾವು ತತ್ತಿ ಕುಡಿತೇವು. ನೀವು ತತ್ತಿ ಕುಡಿದ್ರಿಂದ ಎಲಬ ತಾಕತ್ ಆಕತಿ. ಚಟ ಮಾಡೋದ್ರಿಂದ ಏನು ತಾಕತ್ ಆಗುದಿಲ್ಲ. ಇದ್ದಟ್ಟ ಮಾನಸಿಕ ಜಾಸ್ತಿ ಆಕತಿ. ಹಿಂದಕಿನ ಕಾಲದಾಗ ಡಾಕ್ಟರ್ಗಳು ಡೆಲಿವರಿ ಆದವ್ರಿಗೆ ಏನ್ ಹೇಳ್ತಿದ್ರಪ್ಪ, ಜವಾರಿ ತತ್ತಿ ಕುಡ್ರಿ, ಹಾಲು ಕುಡ್ರಿ, ಮಣಕ, ಗೋಡಂಬಿ, ಕೊಬ್ಬರಿ ತಿನ್ರಿ ಅಂತ ಹೇಳ್ತಿದ್ರ. ಈಗಿನ ಕಾಲದಾಗ ನಾ ಒಂದ್ ಪೌಡರ್ ಬರ್ದು ಕೊಡ್ತೇನ್ರಿ. ಎಲ್ಲಾ ಹಸಿ ತತ್ತಿ ಅವು ಕುಡಿಬಾರ್ದ್ರಿ, ಹಾಲು ಕುಡಿಬಾರ್ದ್ರಿ. ಆದಕ್ಕತಿ ಯಾಕಂದ್ರ ಅವ್ರಿಗೆ ಕುಡಿ ಕೆಪಾಸಿಟಿ ಗೊತ್ತಿರೋದಿಲ್ಲ. ಇದು ಹಳ್ಳಿ ತಾಕತ್ ಏನ್ ಅನ್ನೋದು ಹಳ್ಳಿ ಜನಕ್ಕ ಗೊತ್ತು. ಜವಾರಿ ತತ್ತಿ ಯಾರ್ಯಾರು ಕುಡಿದ್ರಿ ಅವ್ರಿಗೆ ಅನುಭವ ಇದ್ದೇ ಇರ್ತತಿ. ಕುಡಿಲಾರ್ದವ್ರಿಗೆ ಏನೇನೋ ವಿಚಾರ ಕೆಟ್ಟ ಕಾಮೆಂಟ್ ಮಾಡ್ತಾರ, ಅವ್ರಿಗೇನು ತಲೆ ಕೆಡ್ಸ್ಕೋಬಾರ್ದು. ಜವಾರಿ ತತ್ತಿ ಕುಡಿದ್ರಿಂದ ಎಲಬ್ ಗಟ್ಟಿ ಆಕತಿ. ದಿನ 4 ಕುಡಿದು 2 ಕುಡಿದು ಅದು ನಿಮಗ್ ಬಿಟ್ಟು ಕೊಟ್ಟಿದ್ದ. ನಾ ಅಂತರೂ ದಿನ ಒಂದ್ 4 ತತ್ತಿ ಕುಡಿತೀನಿ. ಏನಪ್ಪಾ ಅಂತಂದ್ರೆ ಎಲಬ್ ಗಟ್ಟಿ ಆಕತಿ, ತಾಕತ್ ಆಕತಿ. ಯಾವ ರೋಗ ರುಜಿನ ಬರುದಿಲ್ಲ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತತಿ. ಕುಡಿದ ಹಂಗ ಕುಂದ್ರಬಾರ್ದು. ತಾಲೀಮ್ ತೆಗಿಬೇಕು, ವ್ಯಾಯಾಮ ಮಾಡ್ಬೇಕು. ಮಾಡೋದ್ರಿಂದ ನಾವು ತಾಕತ್ ಹಾಕೇವು, ಒಳ್ಳೆ ಆರೋಗ್ಯ ಇಟ್ಕೋತೇವು. ನಮ್ಮ ಆರೋಗ್ಯ ಇತ್ತಂದ್ರ ನೀವು ಕೋಟಿ ಗಂಟ್ಲೆ ಗಳಿಸಬಹುದು. ಕೋಟಿ ಗಂಟ್ಲೆ ಇದ್ರ ಆರೋಗ್ಯ ನೆಮ್ಮದಿ ಇರ್ಲಿಲ್ಲ ಅಂದ್ರೆ ವೇಸ್ಟ್. ಅದಕ್ಕೆ ದಯಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ. ದುಶ್ಚಟಗಳನ್ನ ಬಿಡ್ರಿ. ಈಗ ಚಟ ಮಾಡೋರಿಗೆ ನಾವು ಇದನ್ನ ಹೇಳೋಣ, ಅವ್ರಿಗೆ ನಾವು ಕೆಟ್ಟ ಅಂತ ಹೇಳ್ಬೋದು. ಆದ್ರ ಮುಂದೊಂದ್ ದಿನ ಗೊತ್ತಾಕತಿ ಚಟ ಮಾಡೋರಿಗೆ. ಯಾವಾಗ ಗೊತ್ತಾಕತಿ ಅಂದ್ರ ಆರೋಗ್ಯದಲ್ಲಿ ಏರ್ಪೇರಾಗಿ ಹಾಸ್ಪಿಟಲ್ನಾಗ ಇದ್ದಾಗ ಅವ್ರಿಗೆ ಗೊತ್ತಾಕತಿ. ಯಾರು ಹೇಳಿದ್ರು ಕೇಳೋದಿಲ್ಲ ಚಟ ಮಾಡೋರು. ಅದಕ್ಕೆ ಆರೋಗ್ಯವಾಗಿರ್ರಿ, ಒಳ್ಳೆಯ ಫುಡ್ ತಿನ್ರಿ. ಎಲ್ಲ ಇವು ಅಂತ ಇಂತ ತಿನ್ನಕ್ ಹೋಗ್ಬೇಡ್ರಿ. ಜವಾರಿ ತತ್ತಿ ಕುಡ್ರಿ, ಹಾಲು ಕುಡ್ರಿ, ವ್ಯಾಯಾಮ ಮಾಡ್ರಿ, ಕಷ್ಟಪಟ್ಟ ದುಡೀರಿ, ತಿನ್ರಿ, ಸಂತೋಷವಾಗಿ ನಿದ್ದೆ ಮಾಡ್ರಿ. ನಮಸ್ಕಾರ.